ಹೇ ಹಾಯ್, ಹೊಸ ಡಿಸೈನೊಂದಿಗೆ. ಸೊ ಮಾರ್ಕಿಂಗ್ ಈ ಥರ ಇದೆ, ಹಾಕಿದ್ದೀನಿ. ಆವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ನೀಟಾಗಿ ಹಾಕಿದ್ದೀನಿ. ಒಂದ್ಸರಿ ಪಾಸ್ ಮಾಡ್ಕೊಂಡೆಲ್ಲ ನೀಟಾಗಿ ಹಾಕ್ಕೊಳ್ಳಿ. ಲೆಂತು ವಿಡ್ತು ಎಲ್ಲ ಹಾಕಿದ್ದೀನಿ, ಸೊ ಚೆಕ್ ಮಾಡ್ಕೊಳ್ಳಿ. ಬಾರ್ಡ್ರ್ ಕಮ್ಮಿ ಬಿದ್ದಿದೆ, ಸೊ ಅಟ್ಯಾಚ್ ಮಾಡಿಕೊಂಡು ಮೇಲಲ್ಲಿಗೆ ಹಾಕೊಳ್ಳೋದು. ಐರನ್ ಮಾಡ್ಕೋಬೇಕು. ಸೆಕ್ಯೂರಾಗಿ ಪಿನ್ ಹಾಕಿರೋದನ್ನು ನೀಟಾಗಿ ಹೊಡ್ಕೊಂಡು ಕಟ್ ಮಾಡಿಬಿಡೋಣ. ಕಚ್ಚಿ ಹಾಕ್ಕೊಂಡು ತಿರುಗಿಸಿ. ಒಂದೇನಪ್ಪ ಅಂದರೆ ಹಿಂದಿನಿಂದನೇ ಮೇಲಲ್ಲಿಗೆ ಹಾಕಿದರೆ ಸೆಕ್ಯೂರಾಗಿ ಕುಂದಿರುತ್ತೆ, ಮುಂದೆನೂ ಚೆನ್ನಾಗಿ ಕಾಣುತ್ತೆ. ಸೊ ಐರನ್ ಮಾಡಿಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ಈ ಥರ ಕಾಣುತ್ತೆ. ಸೊ ಅಟ್ಯಾಚ್ ಮಾಡಿಬಿಡೋಣ. ಸೆಕ್ಯೂರಾಗಿ ಪಿನ್ ಹಾಕ್ಕೊಳ್ಳಿ. ಎಲ್ಲ ನೀಟಾಗಿ ಕಚ್ಚಾಕೊಂಡು ಸೊ ಈ ಥರ ಕಾಣುತ್ತೆ ಅದು. ಸೊ ಪೈಪಿಂಗ್ ಮಾಡಬೇಕು. ಅದನ್ನು ನೀಟಾಗಿ ಕಚ್ಚಾಕೊಂಡಿದ್ದು ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಪೈಪಿಂಗ್ ಮಾಡ್ಕೊಳ್ಳೋಣ. ಒಂದು ಸೈಡೆಲ್ಲ ನೀಟಾಗಿ ಹೊಲ್ಕೊಂಡು ಅಟ್ಯಾಚ್ ಮಾಡಿ ತಿರುಗಿಸಿ ಹೊಲಿಬೇಕಷ್ಟೆ. ಒಂಚೂರು ಕಟ್ ಮಾಡ್ಕೊಳ್ಳಿ. ಸೊ ತಿರುಗುತ್ತೆ, ಅದು ಗ್ಯಾಪ್ ಇದೆ. ಸೊ ಈ ಥರ ಕಾಣುತ್ತೆ. 8 ಇಂಚು, 23 ಇಂಚ್, 23 ಇಂಚು. ಸೊ ಒಂಚೂರು ದೊಡ್ಡದಿರಬೇಕದು. ಬ್ಯಾಕ್ ಸೈಡಿಂದು ಕಳಿಬೇಡಿ, ಅದನ್ನು ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಎರಡೂ. ಸೊ ನೀಟಾಗಿ ಅದನ್ನ ಹಾಕ್ಕೊಳ್ಳಿ. ಮಿಡ್ಲ್ ಒಂದು ಗೆರೆ ಹಾಕ್ಕೊಂಡು ಸೊ ನೆರಿಗೆ ಕುಂದಿಸೋಣ. ಮಿಡ್ಲಲ್ಲಿ ನೀಟಾಗಿ ಹಾಕ್ಕೊಳ್ಳಿ, ಸಣ್ಣವೇ ಹಾಕ್ಕೊಳ್ಳಿ. ನೆರಿಗೆ ಕುಂದಿಸ್ಕೊಂಡು ಆ ಕಡೆ ಫುಲ್ ಸಣ್ಣವೇ ಕುಂದಿಸ್ಕೊಳ್ಳಿ. ನೆರಿಗೆ ಚೆನ್ನಾಗಿ ಕಾಣುತ್ತೆ, ದೊಡ್ಡಕ್ಕಿಂತ ಸಣ್ಣವು. ಎರಡು ಕಡೆ ಹೊಲಿಗೆ ಹಾಕ್ಕೊಂಡು ಮೇಲಷ್ಟೇ ಹೊಲಿಗೆ ಹಾಕ್ಕೊಳ್ಳಿ. ಲೇಸ್ ಹಾಕ್ಕೊಳ್ಳೋಣ. ಲೇಸ್ ಯಾವುದಾದ್ರೂ ಹಾಕ್ಕೋಬೋದು, ನಿಮಗೆ ಇಷ್ಟ ಬಂದದ್ದು. ಆದಷ್ಟು ತೆಳ್ಳಗಿರೋದನ್ನೇ ಹಾಕ್ಕೊಳ್ಳಿ. ಸೊ ಚೆನ್ನಾಗಿ ಮಾರ್ಕಿಂಗ್ ಚೆನ್ನಾಗಿ ಗೆರೆ ತಗೊಳ್ಳಿ. ಸಮಕ್ಕೆ ಬರಬೇಕು. ಎರಡೂ ಇಟ್ಕೊಂಡು ನೀಟಾಗಿ ಪೈಪಿಂಗ್ ಪಕ್ಕಕ್ಕೆ ಹಾಕ್ಕೊಳ್ಳಿ. ಪೈಪಿಂಗ್ ಮೇಲೆ ಹಾಕ್ಕೋಬೇಡಿ, ಅದಷ್ಟಕ್ಕೆ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ ಎರಡು ಸೈಡು. ಸೊ ಗುಂಡಾಕೋಣ. ಬೀಡ್ಸ್ ಯಾವುದಾದ್ರೂ ಬಿಡ್ಸ್ ತೊಗೊಳ್ಳಿ. ನಾಲ್ಕಳೆ ದಾರ ತಗೊಂಡು ಸ್ಟ್ರೇಟ್ ಬರೋ ಹಾಗೆ ಮಾಡ್ಕೊಳ್ಳಿ.
ಆದಷ್ಟು. ಸೊ ಫೈನಲ್ ಲುಕ್